ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸೂಪರ್ ಆಗಿರೋಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಬೆಂಗಳೂರು ಕಡೆ ಎಲ್ಲ ಈ ಮೂಲಂಗಿ ಸೊಪ್ಪನ್ನು ಹಾಗೇ ಬಿಸಾಕ್ಬಿಡ್ತಾರೆ. ಸೊ ಮೂಲಂಗಿ ಸೊಪ್ಪು ಕೂಡ ಸಿಗೋದಿಲ್ಲ. ಇವತ್ತು ಯಾಕೋ ಅಪರೂಪಕ್ಕೆ ನನಗೆ ಮೂಲಂಗಿ ಸೊಪ್ಪು ಸಿಕ್ಕತ್ತಲ್ಲ ಅಂದ್ಬಿಟ್ಟು ನಾನಿವತ್ತು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೂಲಂಗಿ ಸೊಪ್ಪು ಎಲೆಯನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಅದರಲ್ಲಿ ಒಂದು ಮೀಡಿಯಂ ಸೈಜ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೇಕು. ನಂತರ ಇಲ್ಲಿ ತೊಗರಿ ಬೇಳೆಯನ್ನು ಸೇರಿಸಿದ್ದೀನಿ, ನೆನೆಸಿಬಿಟ್ಟು ಅರಿಶಿನ, ಉಪ್ಪನ್ನು ಹಾಕಿ ನಂತರ ನಾವು ಮೂಲಂಗಿ ಸೊಪ್ಪನ್ನು ಹಾಕಬೇಕು. ಜಾಸ್ತಿ ಎಣ್ಣೆ ಹಾಕಿ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಸೊ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಹಾಕಬಾರ್ದು. ಇದ್ರ ಜೊತೆಗೆ ನಾನಿಲ್ಲಿ ಜೋಳದ ಹಿಟ್ಟಿನ ರೊಟ್ಟೆಯನ್ನು ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ಅಂದರೆ ಜೋಳದ ರೊಟ್ಟೆನೇ ತುಂಬ ಫೇಮಸ್ಸು. ಹಾಗೆ ಬೇಕಂದರೆ ನೀವು ರೈಸ್ ಜೊತೆ ಸೈಡ್ಗೆ ತಿನ್ಕೋಬೋದು, ಆದರೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಪಲ್ಯ ಇಲ್ಲಿ ರೆಡಿ ಆಯಿತು. ಇದ್ರ ಜೊತೆಗೆ ನಾನಿಲ್ಲಿ ಇನ್ನೊಂದು ಸೂಪರಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಕುರ್ಕುರೆ ಅದು ಇದು ಸ್ನ್ಯಾಕ್ಸ್ ಎಲ್ಲ ಕೇಳ್ತಾರಲ್ವ, ಆವಾಗ ಅವ್ರಿಗೆ ನೀವು ಈ ರೀತಿ ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ಕೊಡ್ಬೋದು. ಮೊದಲಿಗೆ ನಾನಿಲ್ಲಿ ಮಾರ್ಕೆಟ್ಗೆ ಹೋಗಿ ಬ್ರೋಕ್ಲಿಯನ್ನು ತೊಗೊಂಡು ಬಂದೆ. ಹಸಿರು ಹೂಕೋಸು ಅಂತ ಕೂಡ ಹೇಳ್ತಾರೆ. ಇದು ಹಸಿರು ಹೂಕೋಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರದಲ್ಲಿ 2 ಸತಿ ಆದರೂ ತಿನ್ನಲೇಬೇಕು. ಸೊ ಹಾಗೆ ಬಾಯ್ಲ್ಡ್ ಕೂಡ ಮಾಡಿ ಕೊಡ್ಬೋದು. ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬ್ರೋಕ್ಲಿ, ಈರುಳ್ಳಿ, ನಂತರ ಹಸಿಮೆಣಸಿನ್ಕಾಯಿನ ಹಾಕಿ ಚಾಪ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನಂತರ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟು, ಜೀರಿಗೆ ಪುಡಿ, ಧನಿಯಾ ಪುಡಿ, ನಂತರ ಕಾಳು ಮೆಣಸಿನ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ನಾವು ಇದಕ್ಕೆ ಸೇರಿಸ್ಕೋಬಾರ್ದು, ಇದರಲ್ಲಿ ಜಾಸ್ತಿ ನೀರಿರುತ್ತೆ. ನಂತರ ಒಂದು ಪ್ಯಾನನ್ನು ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನಾವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಆದರೆ ಸ್ವಲ್ಪ ತವಾ ಫ್ರೈ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬ್ರೋಕ್ಲಿ ಮಾಡಿದ ಮೇಲೆ ಇದರಲ್ಲಿರುವಂಥ ದಂಟಿರುತ್ತೆ ನೋಡಿ ಹಿಂದ್ಗಡೆದು ಬೇರೆ ರೀತಿಯಲ್ಲಿ, ಇದನ್ನು ನಾವು ಬಿಸಾಕ್ಬಿಡ್ತೀವಿ. ಸೊ ಇದನ್ನು ಬಿಸಾಕಕ್ಕೆ ಹೋಗಬೇಡಿ, ಇದು ಕೂಡ ನಾವು ಯೂಸ್ ಮಾಡ್ಕೋಬೋದು. ಒಂದು ಬಾಣಲಿಯಲ್ಲಿ ನಾನಿಲ್ಲಿ ಸ್ವಲ್ಪ ಎಣ್ಣೆ, 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಬ್ರೋಕ್ಲಿ ದಂಟು, ಸ್ವಲ್ಪ ಬ್ರೋಕ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ಈರುಳ್ಳಿ ಮತ್ತು ಬಾದಾಮಿಯನ್ನು ಸೇರಿಸ್ಕೋಬೇಕು. ಬಾದಾಮಿಯನ್ನು ಒಂದು 4 ತಾಸುವರೆಗೂ ನೆನೆ ಇಟ್ಟಿದ್ದೆ. ಸಿಪ್ಪೆಯನ್ನು ಸಪ್ರೇಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 2 ನಿಮಿಷ. ನಂತರ ಇದಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬ್ರೋಕ್ಲಿ ಕುಕ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಇಲ್ಲಿ ಬ್ರೋಕ್ಲಿ ಈಗ ಕುಕ್ ಆಗಿದೆ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಅದೇ ನೀರಿಗೆ ಬ್ರೋಕ್ಲಿಯನ್ನು ರುಬ್ಬಿಟ್ಟಿರುವಂಥದ್ದು ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳಿಯಾಗಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೋಬೋದು. ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಪೆಪ್ಪರು, ಬ್ಲ್ಯಾಕ್ ಪೆಪ್ಪರ್ ಏನಿರುತ್ತೆ ನೋಡಿ, ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಖಾರವಾಗಿ. ಕೋಲ್ಡ್ ಏನಾದರೂ ಆದರೆ ಈ ರೀತಿ ಬ್ರೋಕ್ಲಿ ಮಾಡಿ ಸೂಪ್ ಕುಡಿಬೋದು. ಬ್ರೋಕ್ಲಿ ಸೂಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಸೊ ನೀವು ಒಂದು ಸತಿ ಆದರೂ ಟ್ರೈ ಮಾಡಿಲ್ಲಪ್ಪ ಅಂದರೆ ಈ ರೀತಿ ಬ್ರೋಕ್ಲಿ ಸೂಪನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.